ಹಾಸನದಲ್ಲಿ ಕಾಂಗ್ರೆಸ್ ಹಮ್ಮಿಕೊಂಡಿರುವಂತಹ ಸಮಾವೇಶ ವಿಷಯವಾಗಿ ರೇವಣ್ಣ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಮಾವೇಶ ಮಾಡಲಿ, ಹಾಸನ ಜಿಲ್ಲೆ ಅಭಿವೃದ್ಧಿ ಮಾಡಲಿ, ಹಾಸನಕ್ಕೆ 50 ವರ್ಷದಲ್ಲಿ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತ ಕೂಡ ಜರ್ದಿದ್ದಾರೆ. ನಮ್ಮನ್ನ ಮುಗಿಸೋದು ದೇವರು, ಜೆಡಿಎಸ್ ಟಾರ್ಗೆಟ್ ಮಾಡಲಿ, 2028ಕ್ಕೆ ಉತ್ತರ ಕೊಡ್ತೀವಿ ಅಂತ ಸವಾಲ್ ಕೂಡ ಹಾಕಿದ್ದಾರೆ ರೇವಣ್ಣ. ಕಾಂಗ್ರೆಸ್ ಹಾಸನದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಈ ಮೂಲಕವಾಗಿ ಕಾಂಗ್ರೆಸ್ ಅಲ್ಲಿ ಬಲ ಪ್ರದರ್ಶನವನ್ನ ಮಾಡೋದಕ್ಕೆ ಕೂಡ ಮುಂದಾಗಿದೆ. ಇದೇ ವಿಷಯವಾಗಿ ರೇವಣ್ಣ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಚ್.ಡಿ. ರೇವಣ್ಣ ಅವರು 50 ವರ್ಷದಲ್ಲಿ ಕಾಂಗ್ರೆಸ್ ಹಾಸನ ಭಾಗಕ್ಕೆ ಏನೂ ಕೂಡ ಮಾಡಿಲ್ಲ ಅಂತ ಹೇಳೋ ಮೂಲಕವಾಗಿ ಸಮಾವೇಶ ಮಾಡಲಿ, ಅಭಿವೃದ್ಧಿ ಕೆಲಸವನ್ನು ಮಾಡಲಿ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಮಾಡಲಿ, ಅವರಿಗೆ ಮಾಡಿ ಜಿಲ್ಲೆ ಅಭಿವೃದ್ಧಿ ಮಾಡಲಿ. ನಾವೇನು ಅದ್ರ ಬಗ್ಗೆ ಗಾಬರಿ ಆಗಬೇಕಾದಂಥ ಸನ್ನಿವೇಶ ಏನಿಲ್ಲ. ಮುಗಿಸೋದು ದೇವ್ರಿಗೆ ಸಂಬಂಧಪಟ್ಟಿದೆ. ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ವಿಧಾನಸಭೆ ಎಲೆಕ್ಷನ್ ನಡೀತಪ್ಪ, ಒಂದೇ ವರ್ಷದಲ್ಲಿ ಏನಾಯಿತು? ಅದರಿಂದ ಇವತ್ತು ಅದಕ್ಕೆಲ್ಲ ತೃಪ್ತಿಗಡುವಂಥದ್ದಿಲ್ಲ. ನಾವೆಲ್ಲ ಸೋಲು ಗೆಲುವು ನೋಡಿರೋದು. ನಮ್ಗೆ ಇವತ್ತು ಜಿಲ್ಲೆದು 2-3 ಕೆಲಸ ಪೆಂಡಿಂಗ್ ಇತ್ತು. ಹಾಸನದ ರಿಂಗ್ ರೋಡ್ ಇತ್ತು. ನಿನ್ನೆ ಗಡ್ಕರಿಯನ್ನು ಭೇಟಿ ಮಾಡಿ ಆ ರಿಂಗ್ ರೋಡನ್ನು ಅನುಮತಿ ಕೊಡೋದಕ್ಕೆ ಒಪ್ಪಿ ಆದೇಶನ ದೇವೇಗೌಡರು ನಾನು ಹೋಗಿ ಅದನ್ನು ಕ್ಲಿಯರ್ ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ರೈಲ್ವೇದೊಂದು 5-6 ಪ್ರಾಜೆಕ್ಟ್ ಇತ್ತು, ಅದನ್ನು ಸಹ ರೈಲ್ವೆ ಮಂತ್ರಿಗಳು ನಿನ್ನೆ ಕುಮಾರಸ್ವಾಮಿಯವರು, ನಾನು, ರೈಲ್ವೆ ಮಿನಿಸ್ಟ್ರು ದೇವೇಗೌಡರು ಒಟ್ಟು ಸೇರಿ ಒಂದು ನಮ್ಮಲ್ಲಿ ಫ್ಲೈಓವರ್ಗಳಿತ್ತು. ಕಾಂಗ್ರೆಸ್ನಲ್ಲಿ ಸದ್ಯ ಪವರ್ ಶೇರ್ನ ಜಟಾಪಟಿ ನಡೀತಾ ಇದೆ ಸಿಎಂ ಮತ್ತು ಡಿಸಿಎಂ ನಡುವಣ. ಇದೇ ವಿಷಯವಾಗಿ ಈಗ ಬಿಜೆಪಿ ಎಕ್ಸ್ನಲ್ಲಿ ಲೇವಡಿ ಆಡಿದೆ. ಸಿಎಂ ಬಣ, ಡಿಕೆಶಿ ಬಣ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ. ಡಿಕೆಶಿ ಸಿಎಂ ಕುರ್ಚಿ ಕನಸನ್ನ ಸಿದ್ದರಾಮಯ್ಯ ಕಮರಿಸುವ ಪ್ರಯತ್ನದಲ್ಲಿ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿದ್ರೂ ಕೂಡ ಡಿಕೆಶಿಗೆ ಕಿಮ್ಮತ್ತಿಲ್ಲ ಅಂತ ಕಾಲೆಳೆಯುವ ಕೆಲಸವನ್ನ ಮಾಡಿದ್ದಾರೆ. ಮೂಡ ಹಗರಣ ನಡೆದರೂ ಕೂಡ ಸಿಎಂ ಗಾದಿಯಿಂದ ಇಳಿಸಲು ಡಿಕೆಶಿಗೆ ಸಾಧ್ಯವಾಗಿಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ಎಂಬುದೇ ಮರೀಚಿಕೆಯಾಗಿದೆ ಅಂತ ಬಿಜೆಪಿ ಎಕ್ಸ್ನಲ್ಲಿ ಟೀಕೆಯನ್ನ ಮಾಡಿದೆ. ಪವರ್ ಶೇರಿಂಗ್ ವಿಚಾರವಾಗಿ ನಡೀತಾ ಇರುವಂತಹ ಜಟಾಪಟಿಯನ್ನ ಸಮ್ಮಿಶ್ರ ಸರ್ಕಾರಕ್ಕೆ ಹೋಲಿಕೆ ಮಾಡಿದೆ. ಜೊತೆಗೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಆರೋಪ ಕೇಳಿ ಬಂದಿದ್ರು ಕೂಡ ಅವ್ರನ್ನ ಕುರ್ಚಿಯಿಂದ ಇಳಿಸೋದಕ್ಕೆ ಡಿಕೆಶಿ ಕಡೆಯಿಂದ ಆಗಲಿಲ್ಲ ಅನ್ನುವಂತಹ ಒಂದು ಟೀಕೆಯನ್ನ ಮಾಡೋ ಮೂಲಕ ಒಂದು ಖಾಲಿ ಕುರ್ಚಿ ಪಕ್ಕದಲ್ಲಿ ಡಿಕೆಶಿ ಕುಳಿತಿರುವಂತಹ ಫೋಟೋವನ್ನ ಹಾಕಿ ಒಂದು ಲೇವಡಿ ಮಾಡುವಂತಹ ಪ್ರಯತ್ನವನ್ನ ಬಿಜೆಪಿ ನಡೆಸಿದೆ.